ಮಾರ್ಕೆಟಲ್ಲಿ ಸಿಗುವಂತಹ ಬೇರೆ ಬೇರೆ ಹೇರ್ ಕಲರ್‌ನ ನಾವು ಬಳಸ್ತೀವಿ. ಅದನ್ನ ಬಳಸೋದ್ರಿಂದ ಹೇರ್ ಫಾಲು ಮತ್ತು ಡ್ಯಾಂಡ್ರಫು ಜಾಸ್ತಿ ಆಗುತ್ತೆ. ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ನ್ಯಾಚುರಲ್ ಆಗಿ ಹೇರ್ ಕಲರ್‌ನ ರೆಡಿ ಮಾಡಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ. ಕೂದಲು ಕೂಡ ಕಪ್ಪಾಗಿ ಬೆಳೆಯುತ್ತೆ. ಕೂದಲು ಉದುರೋ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನು ಮಾವಿನ ಎಲೆ ತಗೊಂಡಿದ್ದೀನಿ. ಮಾವಿನ ಎಲೆ ನಾವು ಹಬ್ಬದಲ್ಲೆಲ್ಲ ತೋರಣ ಕಟ್ಟೋಕ್ಕೆಲ್ಲ ಬಳಸ್ತೀವಿ, ಪೂಜೆಗೆಲ್ಲ ಬಳಸ್ತೀವಿ. ಹಾಗೇನೆ ತಲೆ ಕೂದಲು ಕೂಡ ತುಂಬ ಒಳ್ಳೆಯದು. ತಲೆ ಕೂದಲಿನ ಸಮಸ್ಯೆ ಕೂಡ ತುಂಬ ಒಳ್ಳೆಯದು. ಕೂದಲು ಉದುರೋ ಸಮಸ್ಯೆ ಆಗಲಿ, ಬಿಳಿ ಕೂದಲಿನ ಸಮಸ್ಯೆ ಕೂಡ ತುಂಬ ಒಳ್ಳೆಯದು. ಈ ಮಾವಿನ ಎಲೆ ಬಳಸೋದ್ರಿಂದ ನಿಮಗೆ ಕೂದಲು ಕಪ್ಪಾಗುತ್ತೆ. ಇದನ್ನು ತುಂಬ ಬಲ್ತಿರುವ ಎಲೆನ ತಗೋಬಾರ್ದು. ಈ ಥರ ಎಲೆನ ತಗೋಬೇಕು. ಇಲ್ಲ ಅಂದರೆ ಸ್ವಲ್ಪ ಗ್ರೀನ್ ಕಲರ್ ಇರುತ್ತಲ್ಲ ಆ ಎಲೆನ ತಗೊಳ್ಳಿ. ತುಂಬ ಬಲ್ತಿರೋದಂದರೆ ತುಂಬ ಇವಾಗೇನು ಉದುರೋಗುತ್ತೆ ಆ ಎಲೆನ ಬಳಸಬಾರ್ದು. ಈ ಚಿಗುರು ಏನಿದೆ ಈ ಚಿಗುರನ್ನ ತಗೊಂಡು ನೀವು ಒಣಗಿಸಿ ಪುಡಿ ಮಾಡಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಮಾವಿನ ಎಲೆನ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಥರ ಎಲೆನ ಬಳಸ್ಬೋದು ನೀವು. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಎಲೆನ ಬಳಸ್ಬೋದು. ಇವಾಗ ಫಸ್ಟ್ ನೀವು ಯೂಸ್ ಮಾಡುವಾಗ ಕ್ಲೀನಾಗಿ ತೊಳೆದುಬಿಟ್ಟೆ ಯೂಸ್ ಮಾಡಬೇಕು ಮಾವಿನ ಎಲೆನ. ಒಂದು 2ರಿಂದ 3 ಸರಿ ಕ್ಲೀನಾಗಿ ತೊಳೀರಿ. ತೊಳೆದುಬಿಟ್ಟು ಆಮೇಲೆ ಯೂಸ್ ಮಾಡ್ಕೋಬೋದು. ಇಲ್ಲ ನೀವು ಪುಡಿ ಮಾಡಿ ಇಟ್ಕೊಳ್ತೀನಿ ಅಂತ ಹೇಳಿದ್ರು ಕೂಡ ಅಷ್ಟೇ. ತೊಳೆದುಬಿಟ್ಟು ಆಮೇಲೆ ಎಲೆನ ಒಣಗಿಸಿ ಇಟ್ಕೊಳ್ಳಿ. ಸ್ಟೋರ್ ಮಾಡಿ ಇಟ್ಕೋಬೋದು. ಅದ್ರ ಜೊತೆಗೆ ನಾನು ಒಂದು ಬೀಟ್ರೂಟ್‌ನ ತಗೊಂಡಿದ್ದೀನಿ. ಮೀಡಿಯಮ್ ಸೈಜು ಬೀಟ್ರೂಟ್‌ನ ತಗೊಂಡಿದ್ದೀನಿ. ಮೀ ನಿಮಗೆ ಕೂದಲು ಜಾಸ್ತಿ ಉದ್ದ ಇದೆ, ದಪ್ಪ ಇದೆ, ತಿಕ್ಕಾಗಿದೆ ಅನ್ನೋರು ಸ್ವಲ್ಪ ದೊಡ್ಡದಾಗಿರುವ ಬೀಟ್ರೂಟ್‌ನ ತಗೊಳ್ಳಿ. ಇಲ್ಲ ಮೀಡಿಯಮ್ ಇದ್ರೂ ಸಾಕು ನಿಮಗೆ. ಆದರೆ ಬೀಟ್ರೂಟ್ ಒಳ್ಳೆ ಒಂದು ಕಲರ್ ಇರುವ ಬೀಟ್ರೂಟ್‌ನ ತಗೊಳ್ಳಿ. ಅದು ಓಪನ್ ಮಾಡಿ ನೋಡಿದಾಗ ಒಳ್ಳೆ ಒಂದು ಕಲರ್ ಇರುತ್ತೆ. ಆ ಥರ ಬೀಟ್ರೂಟ್‌ನ ಬಳಸೋದ್ರಿಂದ ನಿಮಗೆ ಹೇರು ಒಳ್ಳೆ ಒಂದು ಶೈನಿಂಗ್ ಬರುತ್ತೆ. ಬೀಟ್ರೂಟ್‌ನ ಹಾಕೊಳ್ಳೋದ್ರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಈ ಥರ ಎಲ್ಲ ಮಾಡಿ ಹಾಕೊಳ್ಳೋದ್ರಿಂದ ಕೂದಲು ಉದುರುತ್ತಾ ಇದ್ರೂ ಸಮಸ್ಯೆ ಎಲ್ಲ ಕಡಿಮೆ ಆಗುತ್ತೆ. ಇವಾಗ ಬೀಟ್ರೂಟನ್ನ ಒಂದು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲ ತುರಿದು ಬಿಟ್ಟು ಕೂಡ ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ನಾನು ತೊಳೆದಿಟ್ಕೊಂಡಿರುವಂತಹ ಮಾವಿನ ಎಲೆನ ಕೂಡ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಅದರಲ್ಲಿ ಕಡ್ಡಿ ಏನು ಎಲೆ ತುದಿ ಏನು ಕಡ್ಡಿ ಇರುತ್ತಲ್ಲ, ಆ ಬುಡದ ಪಾರ್ಟ್ ಏನಾದರೂ ಗಟ್ಟಿ ಇದ್ದರೆ ಕಟ್ ಮಾಡಿ ತೆಗೆದ್ಬಿಡಿ. ಮಿಕ್ಸಿ ಜಾರಲ್ಲಿ ಅದು ಪುಡಿ ಆಗಲ್ಲ ಅಂದರೆ ತೆಗೆದ್ಬಿಡಿ. ಇವಾಗ ಇದನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಕೈಯಲ್ಲಾದರೂ ಕೂಡ ಕಟ್ ಮಾಡಿ ಹಾಕ್ಕೋಬೋದು. ನಿಮ್ಗೆ ಯಾವ ಥರ ಆಗುತ್ತೋ ಆ ಥರ ಬಳಸ್ಕೊಳ್ಳಿ. ಇದನ್ನು ಸ್ವಲ್ಪ ನೀವು ಗ್ರೈಂಡ್ ಮಾಡಿ ಹಾಕ್ಕೊಂಡ್ರೆ ಅದ್ರ ರಸ ಚೆನ್ನಾಗಿ ಬಿಡುತ್ತೆ. ಇಲ್ಲ ನೀವು ಡೈರೆಕ್ಟ್ ಹಾಗೇನೆ ಕುದಿಸ್ಕೋಬೋದು. ಏನು ತೊಂದರೆ ಆಗೋದಿಲ್ಲ. ನೋಡಿ ಈ ಥರ ಕಡ್ಡಿ ಇದ್ದರೆ ನಿಮಗೆ ಮಿಕ್ಸಿ ಜಾರೇನು ಹಾಳಾಗುತ್ತೆ ಅಂದರೆ ತೆಗೆದ್ಬಿಡಿ. ತೆಗೆದ್ಬಿಟ್ಟು ಬರೀ ಎಲೆನ ಯೂಸ್ ಮಾಡಿ. ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ಮಾವಿನ ಎಲೆ ತಗೊಂಡಿದ್ದೀನಿ ನಾನು. ನೀವು ಜಾಸ್ತಿ ಬೇಕು ಅನ್ನೋರು ಜಾಸ್ತಿ ಕೂಡ ಹಾಕೋಬೋದು. ಅದ್ರ ಜೊತೆಗೆ ನಾನು ಕಲ್ಲಂಜಿ ಸೀಡನ್ನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಲ್ಲಂಜಿ ಸೀಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನೈಸಾಗಿ ರುಬ್ಕೋಬೇಕು ಅಂತನಿಲ್ಲ. ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕು. ನಿಮಗೆ ಮಾವಿನ ಎಲೆ ಬಳಸೋದ್ರಿಂದ ತಲೆ ಹೊಟ್ಟಿನ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಹೇರ್ ಫಾಲು ಕೂಡ ಕಡಿಮೆ ಆಗುತ್ತೆ. ಕೂದಲು ಉದ್ದವಾಗಿ ದಪ್ಪವಾಗಿ ಬೆಳೆಯಲು ಕೂಡ ಸಹಾಯ ಮಾಡುತ್ತೆ ಮಾವಿನ ಎಲೆ. ಇವಾಗ ತರಿಯಾಗಿ ರುಬ್ಕೊಂಡಿರುವ ಮಾವಿನ ಎಲೆ ಪೇಸ್ಟನ್ನು ನಾನು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಕಬ್ಬಿಣದ ಬಾಣಲಿ ಇದ್ದರೆ ಅದರಲ್ಲೂ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನಾರ್ಮಲ್ ಪಾತ್ರೆಯಲ್ಲಾದರೂ ಕೂಡ ಚೆನ್ನಾಗಿ ಕುದಿಸ್ಕೋಬೇಕು. ಆದಷ್ಟು ಕಬ್ಬಿಣದ ಬಾಣಲಿಯಲ್ಲಿ ಯೂಸ್ ಮಾಡಿ. ಆವಾಗ ಚೆನ್ನಾಗಿರುತ್ತೆ. ಹೇರ್ ಕೂಡ ಚೆನ್ನಾಗಿ ಬೆಳೆಯುತ್ತೆ ಈ ಥರ ಮಾಡಿ ಹಾಕ್ಕೊಳ್ಳೋದ್ರಿಂದ. ಇದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಏನು ರುಬ್ಕೊಂಡಿದ್ದೀನಲ್ಲ ಆ ಪೇಸ್ಟ್‌ಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೋಬೋದು. ಜಾಸ್ತಿ ಕೂದಲು ಇರೋರು ಸ್ವಲ್ಪ ಜಾಸ್ತಿಯಾಗಿ ಮಾಡ್ಕೊಳ್ಳಿ. ಕಡಿಮೆ ಬೇಕು ಅನ್ನೋರು ಕಡಿಮೆ ಹಾಕ್ಕೊಂಡು ಕುದಿಸ್ಕೋಬೋದು. ನೋಡಿ ಇವಾಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿ ರಸ ಎಲ್ಲ ಚೆನ್ನಾಗಿ ಬಿಡಬೇಕು. ಇಲ್ಲ ಅಂದರೆ ನೀವು ಮಾವಿನ ಎಲೆ ಮತ್ತು ಬೀಟ್ರೂಟ್‌ನ ತುರಿದು ಬಿಟ್ಟು ಮತ್ತು ಮಾವಿನ ಎಲೆನ ಕಟ್ ಮಾಡಿ ಹಾಕ್ಕೋಬೋದು. ಅದ್ರ ಜೊತೆಗೆ ಫ್ಲ್ಯಾಕ್ಸ್ ಸೀಡ್ಸ್‌ನ ಹಾಕ್ಕೊಳ್ತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ಬಳಸೋದ್ರಿಂದನೂ ಕೂದಲು ಸಾಫ್ಟ್ ಆಗುತ್ತೆ. ಇವಾಗ ಸಮ್ಮರ್ ಟೈಮಲ್ಲಿ ಕೂದಲು ರಫ್ ಆಗುತ್ತೆ. ಕೂದಲು ಸಾಫ್ಟ್ ಆಗಿರಲ್ಲ. ಅದರಿಂದ ಫ್ಲ್ಯಾಕ್ಸ್ ಸೀಡ್ಸ್‌ನ ಬಳಸ್ತಾ ಇದ್ದೀನಿ. ಅದ್ರ ಜೊತೆಗೆ 1 ಟೇಬಲ್ ಸ್ಪೂನಷ್ಟು ಕಾಫಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಕಾಫಿ ಪುಡಿ ಹಾಕ್ಕೊಳ್ಳೋದ್ರಿಂದನೂ ಅಷ್ಟೇ ಒಳ್ಳೆ ಒಂದು ಕಲರ್ ಬರುತ್ತೆ. ಅದರಿಂದ 1 ಟೇಬಲ್ ಸ್ಪೂನ್ ಕಾಫಿ ಪುಡಿ. ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಚೆನ್ನಾಗಿ ಕುದಿಸ್ಕೋಬೇಕು.
ಚೆನ್ನಾಗಿ ಕುದಿಸ್ಕೊಂಡು ಒಂದು 10 ನಿಮಿಷ ಕುದಿಸ್ಕೊಳ್ಳಿ. ಅವಾಗ ಸ್ವಲ್ಪ ನೀರು ಗಟ್ಟಿ ಬರುತ್ತೆ. ಆವಾಗ ಕಲರ್ ಕೂಡ ಚೇಂಜ್ ಆಗುತ್ತೆ. ಇದು ನಿಮಗೆ ಹೇರ್ ಕೂಡ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಈ ಥರ ಮಾಡಿ ಹಾಕೊಳ್ಳೋದ್ರಿಂದ ನೀವು ಮಾವಿನ ಎಲೆನ ಬಳಸಿ ನೋಡಿ, ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಮಾವಿನ ಎಲೆಯಲ್ಲಿ ವಿಟಮಿನ್ ಎ, ಬಿ, ಸಿ ಜಾಸ್ತಿ ಇರೋದ್ರಿಂದ ಕೂದಲಿನ ಎಲ್ಲ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ. ಚೆನ್ನಾಗಿ ಕುದಿಸ್ಕೊಂಡು ಆಗಿರುವ ನೀರನ್ನು ನಾನು ಸೋದಿಸ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಬೇರೆ ಪಾತ್ರೆಗೆ ಸೋದಿಸ್ಕೊಳ್ತಾ ಇದ್ದೀನಿ. ಒಂದು ಸ್ಟೈನರಲ್ಲಾದರೂ ಸೋದಿಸ್ಕೋಬೋದು, ಇಲ್ಲ ನೀವು ಬಟ್ಟೆಲಾದರೂ ಕೂಡ ಸೋದಿಸ್ಕೋಬೋದು. ನಿಮಗೆ ಯಾವ ಥರ ಆಗುತ್ತೋ ಆ ಥರ ಮಾಡ್ಕೊಳ್ಳಿ. ನಾನು ಒಂದು ಚಿಕ್ಕ ಸ್ಟೈನರಲ್ಲಿ ತಗೊಂಡು ಸೋದಿಸ್ಕೊಳ್ತಾ ಇದ್ದೀನಿ. ನೀವು ದೊಡ್ಡದ್ರಲ್ಲಾದರೂ ಕೂಡ ಸೋದಿಸ್ಕೋಬೋದು. ಸ್ವಲ್ಪ ತಣ್ಣಗಾದ್ಮೇಲೆ ಸೋದಿಸ್ಕೊಳ್ಳಿ. ಇಲ್ಲಾಂದರೆ ಬಿಸಿ ಜಾಸ್ತಿ ಇರುತ್ತೆ. ನೋಡಿ ಇವಾಗ ಇದನ್ನೆಲ್ಲ ಸೋದಿಸ್ಕೊಂಡಿದ್ದೀನಿ. ಫಿಲ್ಟರ್ ಮಾಡ್ಕೋಬೇಕು. ಯಾವ್ದು ಬಟ್ಟೆಲಾದರೂ ಕೂಡ ಮಾಡ್ಕೋಬೋದು ನೀವು. ನಿಮ್ಮಲ್ಲಿ ಯಾವುದ್ರಲ್ಲಿ ಆಗುತ್ತೋ ಅದರಲ್ಲಿ ಫಿಲ್ಟರ್ ಮಾಡ್ಕೊಳ್ಳಿ. ಇವಾಗ ಫಿಲ್ಟರ್ ಮಾಡ್ಕೊಂಡು ಆದಮೇಲೆ ನೋಡಿ ತೋರಿಸ್ತಾ ಇದ್ದೀನಿ. ಕಲರ್ ಕೂಡ ಒಂಥರ ಡಾರ್ಕ್ ಆಗಿದೆ. ನಾನು ಬಳಸ್ತಾ ಇರೋದು ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಹೆನ್ನಾ, ಬ್ಲ್ಯಾಕ್ ಹೆನ್ನಾ ಪೌಡ್ರನ್ನ ಬಳಸ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಕಲರ್ ಬರುತ್ತೆ. 100% ಕಪ್ಪಾಗುತ್ತೆ ನಿಮಗೆ ಹೇರು. ನಿಮಗೆ ತುಂಬ ಬಿಳಿ ಕೂದಲು ಇರುವವರು ನೀವು ತಲೆ ಪೂರ್ತಿ ಬಿಳಿಯಾಗಿದ್ರು ಕೂಡ ಈ ಒಂದು ಹೇರ್ ಕಲರ್‌ನ ಬಳಸಿ ನೋಡಿ. ಬರೀ ಅರ್ಧ ಗಂಟೆದಲ್ಲಿ ನಿಮಗೆ ಕಪ್ಪಾಗುತ್ತೆ. ಈ ಹೆನ್ನಾ ಪುಡಿನ ಹಾಕೊಳ್ತಾ ಇದ್ದೀನಿ. ಇದೇ ಪುಡಿನ ಬಳಸಬೇಕು. ಆವಾಗಲೇ ನಿಮಗೆ ಕಪ್ಪು ಕಲರ್ ಬರೋದು. ಇದು ಆನ್‌ಲೈನಲ್ಲೆಲ್ಲ ಸಿಗುತ್ತೆ. ಆಲ್ಪ್ಸ್ ಗುಡ್ನೆಸ್ ಅವ್ರದ್ದು ಪರ್ಪಲ್ ಆ್ಯಪಲ್ಲಿ ಸಿಗುತ್ತೆ. ಈ ಪುಡಿ ಬೇಕು ಅಂದರೆ ನಾನು ಟ್ಯಾಗ್ ಮಾಡಿರ್ತೀನಿ. ಇದನ್ನ ಒಂದ್ಸರಿ ಬಳಸಿ ನೋಡಿ. ನೀವು ಒಂದ್ಸರಿ ಯೂಸ್ ಮಾಡಿದ್ರೆ ಮತ್ತೆ ಬೇರೆ ಯಾವುದೇ ಹೇರ್ ಕಲರ್‌ನ ಬಳಸಲ್ಲ. ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ. ಇದನ್ನ ಕಲಸಿ ಇಡಬೇಕು ಅಂತನಿಲ್ಲ. ಬರೀ ಅರ್ಧ ಗಂಟೆ ಇಟ್ಟರೆ ಸಾಕು. ನಾವು ಮೆಹಂದಿ ಎಲ್ಲ ಕಲಿಸಿದಾಗ ಒಂದು ನೈಟ್ ಎಲ್ಲ ಇಡಬೇಕು ಒಂದು ನೈಟ್ ಪೂರ್ತಿ ಇಡಬೇಕು. ಈ ಹೇರ್ ಕಲರ್‌ನ ನೀವು ಅರ್ಧ ಗಂಟೆ ಮಿಕ್ಸ್ ಮಾಡಿ ಇಟ್ಕೊಂಡು ಬರೀ 1 ಅವರಲ್ಲಿ ನಿಮಗೆ ತಲೆ ಕೂದಲು ಫುಲ್ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ನೀವು ಕಪ್ಪಾಗಲ್ಲ ಅನ್ಕೋಬೋದು. ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಕಪ್ಪಾಗುತ್ತೆ. 100% ಕಪ್ಪಾಗುತ್ತೆ ಹೇರು. ಫುಲ್ ವೈಟ್ ಆಗಿದ್ರೂ ಕೂಡ ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ. ಇದನ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಾನು ಇದೆಲ್ಲ ಹಾಕಿ ಬಳಸೋದ್ರಿಂದ ಎಲ್ಲ ಐಟಮ್ ಹಾಕಿ ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಕೂದಲು ಉದುರೋ ಸಮಸ್ಯೆನೇ ಬರೋದಿಲ್ಲ. ನೋಡಿ ಇವಾಗ ಕಲಿಸ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ಬಿಟ್ಟು ತೋರಿಸ್ತೀನಿ ಯಾವ ಥರ ಕಲರ್ ಚೇಂಜ್ ಆಗುತ್ತೆ ಅಂತ. ಕಲರು ಕಪ್ಪು ಕಲರ್‌ಗೆ ಚೇಂಜ್ ಆಗುತ್ತೆ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೋಡಿ ಇವಾಗ ನಾನು ತಕ್ಷಣ ಕೈನ ತೊಳೆದು ಕೂಡ ತೋರಿಸ್ತೀನಿ. ಆದರೆ ಕೈಯಲ್ಲಿ ತುಂಬ ಹೊತ್ತು ಇದ್ದರೆ ಕೈ ಕಪ್ಪು ಬರುತ್ತೆ. ಅದಕ್ಕೆ ನಾನು ಇಮ್ಮಿಡಿಯೇಟ್ಲಿ ತೊಳೆದುಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಇವಾಗ ಅರ್ಧ ಗಂಟೆ ಆದಮೇಲೆ ಕಲರ್ ಕೂಡ ಕಪ್ಪಾಗಿದೆ. ಇವಾಗ ನಾನು ಅರ್ಧ ಗಂಟೆ ಆದಮೇಲೆ ತೋರಿಸ್ತಾ ಇದ್ದೀನಿ ಕಲರ್ ಯಾವ ಥರ ಬಂದಿದೆ ಅಂತ. ತುಂಬ ಕಪ್ಪಾಗ್ಬಿಡುತ್ತೆ. ಹಾಗೇನೇ ನಿಮ್ಮ ತಲೆ ಕೂದಲು ಕೂಡ 100% ಕಪ್ಪಾಗುತ್ತೆ. ನಿಮಗೆ ಯಾವುದೇ ಅನುಮಾನನೇ ಇಲ್ಲ, ಡೌಟೇ ಇಲ್ಲ. ಒಂದ್ಸರಿ ಯೂಸ್ ಮಾಡಿ ನೋಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಹಾಕಿ ಕೂಡ ತೋರಿಸ್ತೀನಿ. ಇದನ್ನ ಹಾಕ್ಕೊಂಡು 1 ಅವರ್ ಬಿಟ್ಟರೆ ಸಾಕು. ಆಮೇಲೆ ಬರೀ ನೀರಲ್ಲಿ ತೊಳ್ಕೊಳ್ಳಿ. ನೆಕ್ಸ್ಟ್ ಡೇ ಆಯಿಲ್ ಅಪ್ಲೈ ಮಾಡಿಕೊಂಡು ಆದಷ್ಟು ಮೈಲ್ಡ್ ಶಾಂಪೂನ ಯೂಸ್ ಮಾಡಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇದನ್ನು ಅಪ್ಲೈ ಮಾಡಿದ್ಮೇಲೆ 1 ಅವರ್ ಬಿಡಬೇಕು. ಥ್ಯಾಂಕ್ ಯು.